ಬಟ್ ಮೋದಿಯವ್ರು ಮಾಡಿರೋದು ಏನು ಕಾಣಿಸ್ತಾ ಇಲ್ಲ ಕೆಲಸಗಳು. ಪ್ರಧಾನಮಂತ್ರಿ ಅದು ಯೋಜನೆ ಒಬ್ಬರಾದರೂ ಫಲಾನುಭವಿಗಳನ್ನು ತೋರಿಸ್ತೀರಾ? ಅಂಥವರಿಗೆ ನಮ್ಮ ಜನ ಏನು ಮಾಡಬೇಕು, ಸ್ವಲ್ಪ ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ ಒಂಚೂರು ಫ್ಯಾಕ್ಟ್ಗಳನ್ನು ಚೆಕ್ ಮಾಡಬೇಕು. ಇವರು 70 ವರ್ಷದಲ್ಲಿ 60 ವರ್ಷದಲ್ಲಿ ಕಾಂಗ್ರೆಸ್ ತುಂಬ ಮಾಡಿದ್ದಾರೆ ದೇಶಕ್ಕೆ. ಸೊ ಚೈನಾ ಬಗ್ಗೆ ಏನು ಇವರು ನಿಲುವು? 3000 ಸ್ಕ್ವೇರ್ ಕಿಲೋಮೀಟರ್ ಅಕ್ವೈರ್ ಮಾಡಿದ್ದಾರೆ ಅವರು. ಮಣಿಪುರ ಬಗ್ಗೆ ಇವ್ರ ನಿಲುವು ಏನಿದೆ? ಈ ಸಾರಿ ಜನ ಏನಾಗ್ತಿದೆ ಸರ್ ಹುಬ್ಬಳ್ಳಿ ಧಾರವಾಡ ಅದ್ರ ನಲಗುಂದ ಏನಾಗ್ತಿದೆ ನೋಡಿ, ಜನರಲ್ ಆಗಿ ನೋಡೋದಾದರೆ ನಮ್ಮ ಭಾಗದಲ್ಲಿ BJP ಸಂಸದರಾದಂತಹ ಕಳೆದ 4 ಬಾರಿ ಸಂಸದರಾಗಿದ್ದಾರೆ ಅವರು. ಪ್ರಹ್ಲಾದ್ ಜೋಶಿ ಸಾಹೇಬರು, ಅವ್ರ ಕೊಡುಗೆ ಈ ಕಡೆ ಎಲ್ಲ ಝೀರೋ. ನಮ್ಮ ಭಾಗದಲ್ಲೆಲ್ಲ ಆ ಕಡೆ ಏನು ಕೆಲಸ ಮಾಡಿದ್ರು ನಮಗೂ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಬಟ್ ಒಬ್ಬ ಸಾಮಾನ್ಯ ಪ್ರಜ್ಞಾವಂತ ಪ್ರಜೆಯಾಗಿ ವಿಚಾರ ಮಾಡೋದಾದರೆ ಇವತ್ತು ದೇಶದ ಪರಿಸ್ಥಿತಿ ಏನಿದೆ ಇದನ್ನೆಲ್ಲ ಯೋಚನೆ ಮಾಡಿದರೆ ತುಂಬ ಒಂದಿಷ್ಟು ನನಗೆ ಅನಿಸುತ್ತೆ ಈಗಿನ ಏನು ಯೂತ್ ಏನಿದ್ದಾರೆ, ಈ ಜನ್ರೇಷನ್ ಏನಿದೆ, ಇವ್ರಿಗೆ ಒಂಚೂರು ಎನ್ಲೈಟ್ಮೆಂಟ್ ಮಾಡೋದಂಥ ಒಂದು ಕೆಲಸ ಇವತ್ತು ಮೀಡಿಯಾದವರು ಮಾಡಬೇಕು, ಮಾಧ್ಯಮದವರು ಮಾಡಬೇಕು. ಆನಂತರ ಈ ರಾಜಕೀಯ ಪಕ್ಷದಲ್ಲಿರುವಂಥ ಲೀಡರ್ಗಳು ಮಾಡಬೇಕು. ಆ ಕೆಲಸ ಆಗ್ತಾಯಿಲ್ಲ. ಇವಾಗ ಪ್ರಸಕ್ತವಾಗಿ ನೋಡೋದಾದರೆ ವಿನೋದ ಸೂಟಿಯವರು ಒಂದು ಒಳ್ಳೆಯ ಒಬ್ಬ ಯುವಕ, ಆಮೇಲೆ ಒಳ್ಳೆಯ ಒಬ್ಬ ಲೀಡರ್, ಅವರು ಒಳ್ಳೆಯ ಒಬ್ಬ ನಾಯಕ ಕಾಂಗ್ರೆಸ್ ಅವರು. ಆಮೇಲೆ ಅವರು ಏನೂ ಅಧಿಕಾರ ಇಲ್ಲದೇ ಕೂಡ ತುಂಬ ಜನರಿಗೆ ತುಂಬ ರೀತಿಯ ಕೆಲಸ ಮಾಡಿದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ತುಂಬ ಓಡಾಡಿಕೊಂಡು ಭಾಳ ಆ್ಯಕ್ಟಿವ್ ಇರುವಂಥ ಪರ್ಸನ್ ಅವರು. ಸೊ ಅವ್ರ ಕಡೆ ಒಲವು ಜಾಸ್ತಿ ಇದೆ ನಮ್ಮ ಕಡೆ. ಆಮೇಲೆ ಈ ದೇಶದ ಬಗ್ಗೆ ಮಾತಾಡಬೇಕು ಅಂದರೆ ಇವ್ರು ಮೋದಿ ನೋಡಿ ಓಟ್ ಹಾಕಿ, ಅವ್ರು ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಬಟ್ ಮೋದಿಯವ್ರು ಮಾಡಿರೋದು ಏನು ಕಾಣಿಸ್ತಾ ಇಲ್ಲ ಕೆಲಸಗಳು. ಇವಾಗ ನಾನು ಯಾವ್ದಾರು ಒಬ್ಬರು ನೀವು BJP ಅವ್ರಿಗೆ ಹೋಗಿ ಕೇಳಿದ್ರೆ ಒಂದು 5 ಕೆಲಸ ಹೇಳಿದರೆ ಅವ್ರು ಏನು ಹೇಳ್ತಾರೆ? ಆರ್ಟಿಕಲ್ 370 ಅದು ಬರುತ್ತೆ. ಯಾವುದೇ ಮೀಡಿಯಾದಲ್ಲಿ ನೀವು ಹೋಗಿ ಕೇಳಿ, ಅವ್ರು ಕೇಳಿ, ನೀವು ಯು ಕ್ಯಾನ್ ರೆಕಗ್ನೈಸ್ ಇಟ್, ಯು ಕ್ಯಾನ್ ಹಿಯರ್ ಒನ್ ಥಿಂಗ್, ಓನ್ಲಿ 370 ಆರ್ಟಿಕಲ್ 370 ಹೇಳ್ತಾರೆ. ಆರ್ಟಿಕಲ್ 370 ಯಾಕೆ ತೆಗೆದ್ರು? ಆರ್ಟಿಕಲ್ 370ಯಲ್ಲಿ ತೆಗಿಯೋಕ್ಕಾಗಲ್ಲ ಅದು. ಇಫ್ ಯು ರಿಮೂವ್ ಆರ್ಟಿಕಲ್ 370, ಕಾಶ್ಮೀರ್ ವಿಲ್ ನೋ ಮೋರ್ ರಿಮೇನ್ ಆಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ. ಅದು ಸೆಪ್ರೇಟ್ ಆಗಿಬಿಡುತ್ತೆ. ಆಮೇಲೆ ಅದರಲ್ಲಿ ಏನು ಆರ್ಡರ್ ಇದೆ? ಬೈ ಯೂಸಿಂಗ್ ದ ಪವರ್ ಆಫ್ ಆರ್ಟಿಕಲ್ 370 ವಿ ಹ್ಯಾವ್ ಮೇಡ್ ದೀಸ್ 2 ಚೇಂಜಸ್ ಇನ್ ಆರ್ಟಿಕಲ್ 370B. ಅದರಲ್ಲಿ ಬರ್ದಿರೋದು, ಆರ್ಡರ್ ಪಾಸ್ ಆಗಿರೋದು, ಅಮೆಂಡ್ಮೆಂಟ್ ಪಾಸ್ ಆಗಿರೋದು. ಅಂಥ ಚೇಂಜಸ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ 36 ಸರಿ ತಿದ್ದುಪಡಿ ಮಾಡಿದ್ದೀವಿ ನಾವು. ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿದ್ದಾರೆ. ಇವ್ರು ಮಾಡಿರೋದೇನು? ಅಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಬೇಕು, ಹೊರಗಿನವ್ರು ಬಂದು ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು ಅಂತ. ಲ್ಯಾಂಡ್ ಪರ್ಚೇಸ್ ಯಾರು ಮಾಡ್ತಾರೆ? ದುಡ್ಡಿರೋರು ಮಾಡ್ತಾರೆ. ದುಡ್ಡು ಯಾರ ಹತ್ರ ಇದೆ ನಮ್ಮ ದೇಶದಲ್ಲಿ? ಈಗ ಇರೋದು 4 ಜನರ ಹತ್ರ. ಅವರೇ ಹೋಗಿ ಪರ್ಚೇಸ್ ಮಾಡಬೇಕು. ಆಮೇಲೆ ಆ ಲ್ಯಾಂಡಲ್ಲಿ ಲೀಥಿಯಂ ಜಾಸ್ತಿ ಇದೆ, ಕಾಶ್ಮೀರ್ ಲ್ಯಾಂಡಲ್ಲಿ. ಆ ಲೀಥಿಯಂನ ಕಲೆಕ್ಟ್ ಮಾಡೋಕ್ಕೋಸ್ಕರ ಅವ್ರಿಗೆ ಅನುಕೂಲ ಆಗೋಕ್ಕೋಸ್ಕರ 370 ಕಲಮಲ್ಲಿ, ಆ 370 ಆರ್ಟಿಕಲಲ್ಲಿ ಚೇಂಜಸ್ ತಂದಿರೋದು ಅವರು. ಬೇರೆ ಯಾವ ಉದ್ದೇಶನೂ ಇಲ್ಲ ಅದರಲ್ಲಿ. ಅದನ್ನೇ ಒಂದು ದೊಡ್ಡ ಅಜೆಂಡಾ ಮಾಡಿಕೊಂಡು ಅದನ್ನು ಪ್ರೊಪಗಂಡ ಮಾಡಿಕೊಂಡು ಎಲೆಕ್ಷನ್ಗೆ ಬರ್ತಾರೆ ಇವರು. ಸೊ ಇದೆಲ್ಲ ಆಗಬಾರ್ದು. ಆನಂತರ ಈಗ ದೇಶದ ಬಡ ಜನರಿಗೆ ಇವತ್ತೇನು ಫೆಸಿಲಿಟೀಸ್ ಇದೆ? ಒಂದು ರೋಟಿ ಕಪಡ ಮಕಾನ್ ಅಂತ ಹೇಳ್ತಾರೆ, ಬೇಸಿಕ್ ನೀಡ್ಸ್ ಇದೇ ಇಲ್ವಲ್ಲ. ಶಿಕ್ಷಣ ಇವತ್ತು ಎಷ್ಟು ಫೀಸ್ ಎಷ್ಟು ಹೈಕ್ ಆಗಿದೆ. ಈಗ ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ತುಂಬ ಹೈಕ್ ಆಗಿದೆ. ಇದೆಲ್ಲ. ಆಮೇಲೆ ಆರೋಗ್ಯದ ಬಗ್ಗೆ ಪ್ರಧಾನಮಂತ್ರಿ ಅದು ಯೋಜನೆ ಒಬ್ಬರಾದರೂ ಫಲಾನುಭವಿಗಳನ್ನು ತೋರಿಸ್ತೀರಾ? ಯಾರು ಸಿಗೋದೇ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ಏನೋ ಮಾಡಿ ಅವರು ತಮ್ಮ ಬೇಳೆ ಬೇಯಿಸ್ಕೊತಾರೆ ಅಷ್ಟೇ. ಇದೆಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡೋರು ಅವರು. ಅಂಥವರಿಗೆ ನಮ್ಮ ಜನ ಏನು ಮಾಡಬೇಕು, ಸ್ವಲ್ಪ ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ ಒಂಚೂರು ಫ್ಯಾಕ್ಟ್ಗಳನ್ನು ಚೆಕ್ ಮಾಡಬೇಕು ಇವರು. ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಚೆನ್ನಾಗಿ ವೋಟ್ ಮಾಡಿದ್ರೆ ದೇಶ ಸುಭಿಕ್ಷ ಆಗುತ್ತೆ. 70 ವರ್ಷದಲ್ಲಿ 60 ವರ್ಷದಲ್ಲಿ ಕಾಂಗ್ರೆಸ್ ತುಂಬ ಮಾಡಿದ್ದಾರೆ ಈ ದೇಶಕ್ಕೆ. ಸೊ ಇವತ್ತು PPP ಅಂತ ಬರುತ್ತೆ. PPP ಅಂದರೆ ಎಷ್ಟೋ ಜನ ಗೊತ್ತೇ ಇಲ್ಲ. ಇವತ್ತು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕರೀತಾರೆ ಅದನ್ನು. ಅದರಲ್ಲಿ ಇವತ್ತು ನಮ್ಮ ಇಂಡಿಯಾ 3rd ಪೊಸಿಷನ್ಗೆ ಇದೆ. 3rd ಪೊಸಿಷನ್ಗೆ ತಂದವರು ಯಾರು? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವತ್ತು ಕೇವಲ 15 ದಿವಸ ಈ ದೇಶ ನಡೆಸೋಷ್ಟು ಅಮೌಂಟ್ ಮಾತ್ರ ಇರುತ್ತೆ ನಮ್ಮ ದೇಶದಲ್ಲಿ. ವರ್ಲ್ಡ್ ಬ್ಯಾಂಕಿಗೆ ಹೋಗ್ಬಿಟ್ಟು ಇಲ್ಲಿ ಚಿನ್ನ ನಾಡ ಇಟ್ಬಿಟ್ಟು 300 ಕೋಟಿ ರೂಪಾಯಿ ತೊಗೊಂಬಂದು ಡೆವಲಪ್ಮೆಂಟ್ ಮಾಡಿ PPPಯಲ್ಲಿ 3rd ರ್ಯಾಂಕಿಗೆ ತಂದು ಇಡ್ತಾರೆ. ಇವತ್ತು ಅಲ್ಲೇ ಇದೆ. ಇವ್ರೇನು ಮಾಡಿರೋದು? 2nd ರ್ಯಾಂಕಿಗೆ ಹೋಗ್ಬೇಕಿತ್ತಾನೆ ಇವರು ಅಭಿವೃದ್ಧಿ ಮಾಡಿದರೆ. ಯಾಕೆ ಹೋಗಿಲ್ಲ? ಸೊ ಚೈನಾ ಬಗ್ಗೆ ಏನು ಇವರು ನಿಲುವು? 3000 ಸ್ಕ್ವೇರ್ ಕಿಲೋಮೀಟರ್ ಅಕ್ವೈರ್ ಮಾಡಿದ್ದಾರೆ ಅವರು. ಮಣಿಪುರ ಬಗ್ಗೆ ಇವ್ರ ನಿಲುವು ಏನಿದೆ? ಯಾರು ಮಾತಾಡಲ್ಲ ಸರ್. ನಾನು ಅದಕ್ಕೆ ಹೇಳ್ತೀನಿ, ಸತ್ಯವನ್ನು ಮಾತಾಡಿ. ಸುಮ್ಮನೆ ಜನರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸೋ ಕೆಲಸ ಆಗಬಾರ್ದು. ಯುವಕರು ದಾರಿ ತಪ್ಪಬಾರ್ದು. ಯುವಕರು ಜಾಗರೂಕರಾಗಬೇಕು. ಇದನ್ನೆಲ್ಲ ಫ್ಯಾಕ್ಟ್ ಚೆಕ್ ಮಾಡಿ. ನನಗನ್ಸಿರೋ ಮಟ್ಟಿಗೆ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಅಲೆನೇ ಇರೋದು ಗೊತ್ತಿದೆ ಜನರಿಗೆ. ಬಡ ಜನರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಇದೆಲ್ಲ ಎತ್ತಿ ಹಿಡಿಬೇಕು ಕಾಂಗ್ರೆಸ್ ಮಾತ್ರ. ಇವು ಬೇರೆ ಯಾವ ಪಕ್ಷದಿಂದ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನ ನೋಡ್ತಿದ್ದೀರಿ. ಗ್ಯಾರಂಟಿ ಯೋಜನೆಗಳು ಉಪಯೋಗ ಆಗ್ತಿದೆಯಾ ಅಥವಾ
ಕುಮಾರಸ್ವಾಮಿ ಸ್ಟೇಟ್ಮೆಂಟು ಕೂಡ ಕೇಳಿದಿರಿ, ಇದು ಹಳ್ಳಿ ಹೆಣ್ಮಕ್ಳು ತಪ್ಪದಾರಿ ತುಳಿತಿದ್ದಾರೆ ಅಂತ. ಏನು ಹೇಳ್ತೀರಿ? ಇಲ್ಲ ನೋಡಿ, ಯಾವುದೇ ಒಂದು ಯೋಜನೆ ಜಾರಿ ಮಾಡಿದಾಗ ಅದರ ಸಾಧಕ ಬಾಧಕ ಎರಡನ್ನೂ ವಿಚಾರ ಮಾಡಬೇಕಾಗತ್ತೆ ನಾವು. ಸರ್ಕಾರದವ್ರು ಏನಂತ ಮಾಡಿದ್ದಾರೆ, ಒಳ್ಳೆ ಓಡಾಡಲಿ, ಹೆಣ್ಮಕ್ಳಿಗೆ ಅನುಕೂಲ ಆಗಲಿ, ತವ್ರ ಮನೆಗೆ ಹೋಗೋದಾಗಲಿ ಅಥವಾ ಗಂಡನ ಮನೆಗೆ ಹೋಗೋದಾಗಲಿ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಹಾಗಂತ ಇವರು ಜನರು ದುರುಪಯೋಗನೂ ಮಾಡ್ಕೋಬಾರ್ದು ಆ ಫೆಸಿಲಿಟೀಸ್ನ. ಸುಮ್ಮನೆ ಓಡಾಡ್ಬಿಡ್ತೀನಿ ನಾನು, ಸುಮ್ಮನೆ ಅದು ಕೂಡ ತಪ್ಪೇ ಅದು. ಆಮೇಲೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಮಾತಾಡ್ಬೇಕು ನಾನು? ಅವರು ಈಸ್ ಅ ಗುಡ್ ಲೀಡರ್. ಅವ್ರ ಬಾಯಲ್ಲಿ ಈ ರೀತಿ ಮಾತು ಬರಬಾರ್ದಾಗಿತ್ತು. ಏನೋ ಒಂದು ಫ್ಲೋ ಅಲ್ಲಿ ಬಂದಿರಬೇಕು ಅನಿಸುತ್ತೆ. ಪರವಾಗಿಲ್ಲ, ಬಟ್ ದಾರಿ ತಪ್ಪಿದ್ದಾರೆ ಅನ್ನೋದೆಲ್ಲ ಸುಳ್ಳದು. ಈ ಯೋಜನೆಗಳಿಂದ ತುಂಬ ಜನರಿಗೆ ಅನುಕೂಲ ಆಗಿದೆ. ಬಡ ಹೆಣ್ಮಕ್ಳಿಗೆ, ಆಮೇಲೆ ಕೂಲಿ ಮಾಡಿಕೊಂಡು ಇವರಿಗೆಲ್ಲ ತುಂಬ ಅನುಕೂಲ ಆಗಿದೆ ಈ ಯೋಜನೆಗಳು. ಗೃಹಲಕ್ಷ್ಮಿ ಯೋಜನೆಯಿಂದ, ಆಮೇಲೆ ಗೃಹಜ್ಯೋತಿ ಯೋಜನೆಯಿಂದ ತುಂಬ ಅನುಕೂಲ ಆಗಿದೆ. ಆಗಿದೆ ಸರ್, ಈಗ ಮುಖ್ಯವಾಗಿ ಈಗೊಂದು ಚರ್ಚೆ ಆಗ್ತಿದೆ, ಪ್ರಜ್ವಲ್ ರೇವಣ್ಣ ಅವ್ರ ವಿಷಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಇದು ಒಬ್ಬ ಸಂಸದರಾಗಿ ಈ ಥರ ಮಾಡೋವಂಥದ್ದು ಸರಿನಾ ಅಥವಾ ಏನು ಸರಿ? ಇದಕ್ಕೆ ಉತ್ತರ ಅವರೇ ಕೊಡಬೇಕು. ಇವಾಗ ಮೊನ್ನೆ ಒಂದು ಕೇಸ್ ಆದಾಗ ಎಲ್ಲರೂ ಸೇರಿಕೊಂಡು ಸ್ಟ್ರೈಕ್ ಮಾಡಿ ಅದನ್ನೆಲ್ಲ ಮಾಡಿದ್ರು. ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ ಈ ದೇಶದಲ್ಲಿ? ಬೇಟಿ ಬಚಾओ ಬೇಟಿ ಪढ़ाओ, किस बेटी के बारे में बात कर रहे हो? हर एक बेटी होती है ना. तो ಇದೆಲ್ಲ ತಿಳ್ಕೊಬೇಕು. ಎಲ್ಲರೂ ಹೆಣ್ಮಕ್ಳು ಒಂದೇ. ನಮ್ಮ ಮನೆ ಹೆಣ್ಮಕ್ಳಾದರೂ ಅಷ್ಟೇ, ಇನ್ನೊಬ್ರು ಮನೆ ಹೆಣ್ಮಕ್ಳಾದರೂ ಅಷ್ಟೇ. ಎಲ್ರಿಗೂ ಸ್ಟ್ಯಾಂಡ್ ತೊಗೋಬೇಕು. ಸರ್ಕಾರದಲ್ಲಿ ನಿಷ್ಪಕ್ಷಪಾತವಾಗಿರಬೇಕು ಸರ್ಕಾರ. ಯಾವತ್ತು ಜನರ ಪರವಾಗಿ ನಿಲ್ಲಬೇಕು. ಅದು ಮುಂದೆ ಅವರು ಏನು ಅದು ಕೇಸ್ ಏನಾಗ್ತದೋ ಏನೋ, ಅದು ದೊಡ್ಡವರು ಅವ್ರ ಬಗ್ಗೆ ಮಾತಾಡೋ ಅಷ್ಟು ಯೋಗ್ಯತೆ ನನಗಿಲ್ಲ ಅಂತ ಅನಿಸುತ್ತೆ. ಬಟ್ ಇದಕ್ಕೆ ಶಿಕ್ಷೆ ಆಗಬೇಕು ಅನ್ನೋದು ಇಲ್ಲ, ಅದು ಕಾನೂನು ಡಿಸೈಡ್ ಮಾಡುತ್ತೆ, ಕೋರ್ಟ್ ಇದೆ. ಸೊ ದೇ ವಿಲ್ ಮ್ಯಾನೇಜ್ ಇಟ್.